ಹಾಂ ಈಗಷ್ಟೇ ಕೆಲಸ ಬಿಟ್ಟು ಬಂದೆ. ಅಂಕುಶ್ ಎಷ್ಟೊತ್ತಿಗೆ ಬಂದಿದ್ದು ನೀವು? ನಾನು 5:30. 5:30. ಸ್ವಲ್ಪ ಹಸುವಾದಂಗಿದೆ. ಏನಾದರೂ ಕಿಚನ್ನಲ್ಲಿ ಇದ್ದರೆ ಮಾಡಿ ತಿನ್ನುವ ಬನ್ನಿ. ಏನಿದೆ? ಓ ಇಲ್ಲಿ ಸಿಕ್ಕಿದ್ದಾನೆ ಸಣ್ಣ. ಓ ಮೊಟ್ಟೆ ಇದೆ. ಬ್ರೆಡ್ ಆಮ್ಲೆಟ್ ತಿಂತೀಯಾ? ಹಾಂ ಚೆನ್ನಾಗಿರುತ್ತೆ. ಓಕೆ ಬ್ರೆಡ್ ಆಮ್ಲೆಟ್ ಮಾಡೋಣ. ಹಿಂಗು ನೀರುಳ್ಳಿ ಎಲ್ಲ ಇಲ್ಲೇ ಇದೆ. ಕೊಚ್ಚಾಕ್ಬಿಟ್ಟು ಬ್ರೆಡ್ ಆಮ್ಲೆಟ್ ಮಾಡ್ತೀನಿ ತಡಿ. ನೀರುಳ್ಳಿ ಎಲ್ಲ ಕಟ್ ಮಾಡ್ಲಿಕ್ಕೆ ಎಲ್ಲಿ ಕಲ್ತಿರೋದು ನೀವು? ನೀರುಳ್ಳಿ ನಮ್ದು ದುಬೈಯಲ್ಲಿ ಇದು ಮೊಟ್ಟೆ ಅಂಗಡಿ ಇತ್ತು, ಓಹ್ ಬ್ರೆಡ್ ಆಮ್ಲೆಟ್ ಅಂಗಡಿನೇ ಇತ್ತು. ಅದು ಈಗ ಬಂದ್ ಮಾಡಿ ಇಲ್ಲಿ ಬಂದಿದ್ದು. ಯಾಕೆ? ಅಲ್ಲಿ ಒಂದ್ ಸ್ವಲ್ಪ ಲಾಸ್ ಆಯ್ತು. ಲಾಸ್ಟಿಗೆ ಅಲ್ಲಿ ಇದು ದೊಡ್ಡ ಮೊಟ್ಟೆ ಬೇಕು ಅಂತ ನಮ್ಮ ಹತ್ರ ಆಗಲಿಲ್ಲ ಮತ್ತೆ ಪೂರೈಸ್ಲಿಕ್ಕೆ. ಆಸ್ಟ್ರಿಚ್ ಮೊಟ್ಟೆನಾ? ಅದಕ್ಕಿಂತ ದೊಡ್ಡದು ಬೇಕಂತ ಹೇಳ್ತಿದ್ದೆ. ಅದಕ್ಕೆ ಈಗ ಇಂಡಿಯಾದಲ್ಲಿ ಚಿಕ್ಕ ಮೊಟ್ಟೆ ಆಮ್ಲೆಟ್ ಮಾಡ್ತೀನಿ. ಚಿಕ್ಕ ಮೊಟ್ಟೆ ಆಮ್ಲೆಟ್ ಮಾಡ್ತೀನಿ. ಬೇರೆ ಕೆಲಸ ಮಾಡ್ತೀನಿ. ಹಸು ಆಗ್ತಿದೆ ಅಂತ ಇದು ಮಾಡೋದು. ಈಗ ಬೆಂಗಳೂರಲ್ಲಿ ಕಾರ್ಪೊರೇಟ್ ಕೆಲಸ ಮಾಡ್ತಿದ್ದೀರಾ? ಪಾರ್ಟ್ ಟೈಮ್ ಆಗಿ ಇದು ಅಂದ್ರೆ ಮನೆಗೆ ಬಂದ ತಕ್ಷಣ ಇದೆಲ್ಲ ಫುಲ್ ಚಪ್ಪು ಈ ತರ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ, ನೋಡಿದ್ರೆ ಗೊತ್ತಾಗುತ್ತೆ. ನೋಡಿದ್ರೆ ಗೊತ್ತಾಗುತ್ತೆ. ಭಯಂಕರ ಎಕ್ಸ್ಪೀರಿಯನ್ಸ್. ಮುಂಚೆ ಕಣ್ಣು ಮುಚ್ಕೊಂಡೆ ಮಾಡ್ತಿದ್ವಿ. ಈಗ ಸ್ವಲ್ಪ ಕಣ್ಣಿಗೆಲ್ಲ ನೀರುಳ್ಳಿ ಹೋಗಿ ಕಣ್ಣು ಓಪನ್ ಆಗಿಬಿಟ್ಟಿದೆ. ಒಂದ್ ಸ್ವಲ್ಪ ಹಾಕಿದ್ರಿ ಕಣ್ಣು. ಅದು ನಿಜ. ಅದು ಬೇಡ. ಫ್ಯಾಮಿಲಿಯವರೆಲ್ಲ ನೋಡ್ತಾರೆ, ಅದು ಟಾಪಿಕ್ ಬೇಡ ಈಗ. ಓಕೆ ಓಕೆ. ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಾ ಈಗ? ನಾನೀಗ ಇದು ಬ್ರೆಡ್ ಆಮ್ಲೆಟ್. ಓ ಬ್ರೆಡ್ ಆಮ್ಲೆಟ್ಗೆ ಬ್ರೆಡ್ ಹಾಕ್ಬೇಕಾ? ಬ್ರೆಡ್ ನಿನ್ನೆದೊಂದು ಮನುಷ್ಯ ಒಂದು ಬ್ರೆಡ್ ಉಳಿಸಿದಾನಪ್ಪ, ಏನಂತ ಗೊತ್ತಿಲ್ಲ. ಸ್ವಲ್ಪ ರಸ್ಕ್ ತರ ಆಗಿದೆ. ಬ್ರೆಡ್ ಅನ್ಕೊಂಡು ಮಾಡೋಣ ಈಗ. ಎಕ್ಸ್ಪೈರ್ ಆಗಿರ್ಬೋದು, ನೋಡ್ಕೊಂಡು ಮಾಡಿ. ಎಕ್ಸ್ಪೈರ್ ಆಗಿರ್ಲಿಕ್ಕಿಲ್ಲ, ಬೂಸ್ಟ್ ಬರ್ದಿದ್ರೆ. ಸೊ ಇದು ಮಾಡೋದು ಹೇಳ್ಕೊಡ್ತೀರಿ ನಮ್ಗೆ ಹೇಗಂತ? ಅಥವಾ ಮಾಡೋದು ಹೇಳ್ತೀನಿ. ಈಗ ಕೊಚ್ಚಾಕ್ಬಿಟ್ಟು ಎಲ್ಲ ಆಮೇಲೆ ತೋರಿಸ್ತೀನಿ ಏನೆಲ್ಲ. ಈಗ ಎಲ್ಲ ಕೊಚ್ಚಿ ಎಲ್ಲ ಇಟ್ಕೊಂಡಿದ್ದೇನೆ. ಎಂತ ಹಸಿಮೆಣಸು, ಟೊಮೆಟೊ, ಮತ್ತೆ ಒಂಚೂರು ಈರುಳ್ಳಿ, ಮತ್ತೆ ಅಕ್ಕಿದ 6 ಮೊಟ್ಟೆ ಇದೆ. ಅವನಿಗೆ ಬಂದ ತಕ್ಷಣ ಈಗ 4 ಮೊಟ್ಟೆ ಬೇಕು. ಅವ್ನು ಕೇಳಲ್ವಾ? ಅವನಿಗೆ 4 ಮೊಟ್ಟೆ, ಅವನಿಗೆ 4 ಇಟ್ಟು 2 ನಮಗೆ. ಹಾಗೆ ಆಮೇಲೆ ಇದು ಮನುಷ್ಯಂದದ್ದು ರಸ್ತ ಆಗಿರೋ ಬ್ರೆಡ್ ಇದೆ 2, ಅದು ಹಾಕ್ಬಿಟ್ಟು ಎಲ್ಲ ರೆಡಿ ಇದೆ. ಮತ್ತೆ ಇವರು ಅಂಕುಶ್ ಅವರಿದ್ದು ಇವತ್ತು ಅಡಿಗೆ ಆಕ್ಚುಲಿ ರೂಮಲ್ಲಿ ಮೀನ್ ಕಣ್ಬೈಗೆ ಕ್ಲೀನಾಗಿ ಖಾರ ಹಾಕಿ ಎಲ್ಲ ಇಟ್ಟಿದ್ದಾರೆ. ಈಗ ಬಂದ್ಮೇಲೆ ಈಗ ರೆಡಿ ಇದೆ. ಈಗ ನಾವು ಸ್ವಲ್ಪ ಈಗ ಒಲೆಯನ್ನು ಹಚ್ಚಿ ಉದ್ಘಾಟನೆ ಮಾಡೋಣ ಇವತ್ತಿನ ಕಾರ್ಯಕ್ರಮವನ್ನು. ಏನು ಬಾಟ್ಲಿ ಎಲ್ಲ ಜಾಸ್ತಿ ಇದೆ ಇಲ್ಲಿ? ನೀರಿನ ಬಾಟ್ಲಿ ಇದೆ ಎಲ್ಲ? ಯಾವ್ದಾ? ಅದರಲ್ಲಿ ಇದು ಜ್ಯೂಸ್, ಕೋಲ್ಡ್ ಡ್ರಿಂಕ್ಸ್. ಕೋಲ್ಡ್ ಡ್ರಿಂಕ್ಸ್ ಬಾಟ್ಲಿ ಸ್ವಲ್ಪ ರೂಮಲ್ಲಿ ಸ್ವಲ್ಪ ಕೋಲ್ಡ್ ಡ್ರಿಂಕ್ಸ್ ಹಾಕಿ ಕುಡಿತಾರೆ. ರೂಮ್ ಬ್ಯಾಚುಲರ್ ರೂಮ್ ಅಂತ ಗೊತ್ತಾಯ್ತು ನಿಮ್ಮ ರೂಮ್ ನೋಡಿ. ಹೌದೌದು ಎಲ್ಲ ಹೋಗುದು ಆಯ್ತು. ಎಲ್ಲ ರೆಡಿ ಇದೆ. ಮೆಣಸು ಎಲ್ಲ ಕೊಚ್ಚಿ ಎಲ್ಲ ರೆಡಿ ಇದೆ. ಈರುಳ್ಳಿ ಎಲ್ಲ. ಈಗ ಮೊಟ್ಟೆ ತೆಗೆದು ಆಮ್ಲೆಟ್ ಶುರು ಮಾಡೋಣ. 2 ಮೊಟ್ಟೆ ಕದೀತಿದ್ದೀನಿ. ಅಕ್ಲೇಶಿಗೆ ಒಳ್ಳೇದಾಗ್ಲಿ, ಒಳ್ಳೆ ಬಾಡಿ ಬರಲಿ ಅಂತ ದೇವರ ಹತ್ರ ಬೇಡ್ಕೊಳ್ತೇನೆ. ಅದೇ ರೀತಿಯಲ್ಲಿ ಹಾಗೆ ಈಗ 2 ಮೊಟ್ಟೆಯನ್ನು ಒಳ್ಳೆ ರೀತಿಯಲ್ಲಿ ಒಡೆದು. ಆದ್ರೆ ಕೈಯೆಲ್ಲ ಮುಗಿಬೇಕಾಗತ್ತಾ? ಒಟ್ಟು ಮೊಟ್ಟೆ ಬೇರೆಯವ್ರ ಮೊಟ್ಟೆ ಕದ್ದಿರೋದಲ್ಲ ಎಂತ ಮತ್ತೆ ಆಗ್ಬಾರ್ದು ಅಂತ. ಸ್ವಲ್ಪ ಹೊರಗಡೆ ಹಾಕ್ಬೇಕಾಗುತ್ತೆ ನೀವು. ನಮ್ದೇ ಆದ್ರೆ ಪರವಾಗಿಲ್ಲ, ಬೇರೆ ಮೊಟ್ಟೆ ಒಳ್ಳೆ ಹೊಡಿತೀರಾ ನೀವು? ಮೊಟ್ಟೆ ಹೊಡೆಯೋದ್ರಲ್ಲಿ ಎಕ್ಸ್ಪರ್ಟ್ ನಾವು. ಭಯಂಕರ ಹೊಡಿತಿದ್ವಿ. ಇನ್ನು ಮೇಲೆಲ್ಲ ಇದೆಲ್ಲ ಮಾಡ್ತಿದ್ವಿ. ಈಗ ಬೇಡ, ಮೇಲೆ ತಡೀತದೆ. ಒಂದು ಸ್ವಲ್ಪ ಹೈಟ್ ಕಮ್ಮಿ ಆಯ್ತು. ಇಲ್ಲದ್ರೆ ಮೇಲೆ ಬಿಸಾಕಿ ಮಾಡ್ತಿದ್ರಿ? ಬಿಸಾಕಿ ಹಿಂಗ್ ಮಾಡ್ಬಿಟ್ಟು ಮೊಟ್ಟೆನ ಹಿಂಗೆಲ್ಲ ಕೂರಿಸ್ಬಿಟ್ಟು ಇದೆಲ್ಲ ಮಾಡ್ತಿದ್ವಿ. ಮತ್ತೆ ಈಗ ಟೈಮ್ ಇಲ್ಲ, ಹಸು ಆಗ್ತಿದೆ. ಮೊಟ್ಟೆ ಒಡಲ್ ಏನಾದ್ರು ಮಾಡ್ತೀರಾ ಸಿಪ್ಪೆಯಲ್ಲಿ? ಇಲ್ಲ ಆಗ್ತದೆ, ಬಟ್ ಮಾಡಲ್ಲ ನಾವು. ಸ್ವಲ್ಪ ಹಸಿಮೆಣಸು ಎಲ್ಲ ಕೊಚ್ಚಿ ಇಟ್ಕೊಂಡಿದ್ದೀರಲ್ಲ ಹಾಕ್ತಿದ್ದೀವಿ ಇಲ್ಲಿ. ಹಸಿಮೆಣಸು. ನೀವು ದೊಡ್ಡ ಮೊಟ್ಟೆ ಅಂದ್ರೆ ಎಷ್ಟು ದೊಡ್ಡ ಮೊಟ್ಟೆ ಮಾಡಿದ್ದೀರಾ ದುಬೈಯಲ್ಲಿ? ಎಷ್ಟು ಜನರಿಗೆ ಆಗುವಷ್ಟು? ನಾವು ಅಂದ್ರೆ ಇದು ದುಬೈಯಲ್ಲಿ ನಾವು ಈ ಯಕ್ಷಗಾನ ಇದೆಲ್ಲ ಇರುತ್ತಲ್ಲ, ಯಕ್ಷಗಾನ ಸ್ಟಾಲ್ ಎಲ್ಲ ಹಾಕ್ತಿದ್ವಿ. ಫೇಮಸ್ ಇರ್ತೀರಾ ನೀವು ದುಬೈಯಲ್ಲಿ? ಅದೇ ನಮ್ಗಂದ್ರೆ ಮೊಟ್ಟೆ ಎಲ್ಲ ಇದು ಮಾಡಿ ಕಲ್ಸಿ ಕೊಡೋದಷ್ಟೇ ಕೆಲಸ. ಮತ್ತೆ ತವದ ಹತ್ರ ಒಬ್ಬ ಇರ್ತಿದ್ದ, ಅವನು ಮೊಟ್ಟೆ ಮಾಡಿ ಆಮ್ಲೆಟ್ ಮಾಡಿ ಕೊಡ್ತಿದ್ವಿ. ವ್ಯಾಪಾರ ಹೇಗಾಗ್ತಿತ್ತು ಅಲ್ಲಿ? ಆಟಕ್ಕೆಲ್ಲ ಜನ ಊರವ್ರು ಸಿಗ್ತಿದೆ ಅನ್ಸುತ್ತೆ? ಮತ್ತೆ ಭಯಂಕರ ಜನ. ಆಟ ಎಲ್ಲ ನೋಡಿ ಹುಚ್ಚಿದ್ಯಾ ಹೇಗೆ? ಆಟ ಎಲ್ಲ ಒಂದ್ ಸ್ವಲ್ಪ ಹೀಗೆ ಮಧ್ಯೆ ಹೀಗೆ ಮೊಟ್ಟೆ ಹೊಡೆಯುವಾಗ ಮಧ್ಯೆ ಗ್ಯಾಪ್ ಜನ ಬಂದು ಇದಕ್ಕೆ ಬಣಾಲೆಗೆ ಕೈ ಹಾಕುದಲ್ಲಿ. ಮೊಟ್ಟೆ ಹಸಿ ತಕೊಂಡು ಓಡುದು ಮಾರೆ ಕಕ್ಕೇರಿಯಲ್ಲಿ. ಫೇಮಸ್ ನೀವು ಹಾಗಾದ್ರೆ? ನಾನು ಮೊಟ್ಟೆ ಅಂಗಡಿ ಇಟ್ಟಂದ್ರೆ ಮತ್ತೆ ಕೇಳುದೇ ಬೇಡ ಹಾಗೆ. ಮೋಸ್ಟ್ಲಿ ಮೊಟ್ಟೆ ನೆಲ್ಲಿಗೋಸ್ಕರ ಬರ್ತಿದೆ ಅನ್ಸುತ್ತೆ, ಆಟ ನೋಡೋಕ್ಕಿಂತ ಕಡಿಮೆ. ನಮ್ದು ಆಮ್ಲೆಟಿಗೆ ಎಷ್ಟು ಜನ ಹೀಗೆ ಕಲಿಸೋದು, ಹೀಗೆ ನೋಡಿ ಕ್ಲೀನಾಗಿ ಕಲಿಸ್ಕೊಂಡು. ಓಕೆ.
ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಇದು ಇದು ಹಚ್ಕೊಳ್ಬೇಕು. ಯಾವುದು ಇದು ಎಲ್ಲದು ಎಲ್ಲದು ಈರುಳ್ಳಿ ಟೊಮೆಟೊ ಎಂಥದ್ದು ಇರಲಿ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡ್ರೆ ಚೆನ್ನಾಗಾಗುತ್ತೆ. ಅಲ್ಲಿ ಯಾವ ಆಯಿಲ್ ಯೂಸ್ ಮಾಡ್ತೀರಾ ದುಬೈಯಲ್ಲಿ? ದುಬೈಯಲ್ಲಿ ಯಾವ ಆಯಿಲ್ ಯೂಸ್ ಮಾಡ್ತೀರಾ? ಇಲ್ಲಿ ನಾವು ಕೋಕೋನಟ್ ಆಯಿಲ್ ಜಾಸ್ತಿ ಯೂಸ್ ಮಾಡ್ತೀವಿ. ನೀವು ಹೇಗೆ ಆಯಿಲ್ ಯೂಸ್ ಮಾಡ್ತೀರಿ ಅಲ್ಲಿ? ಅಲ್ಲಿ ಅಂಥದ್ದು ಒಂದು ಆಯಿಲ್ ಯೂಸ್ ಮಾಡೋದು ಅಲ್ಲಿ ಅಂತಂದು ಏನೋ ಗೊತ್ತಿಲ್ಲ. ತಿಂದ್ರೆ ಆಯ್ತಂತ ತಿಂದ್ರೆ ಆಯ್ತಂತ ಒಟ್ಟಲ್ಲಿ ಅವ್ರಿಗೆ ಮಂಗ ಮಾಡ್ತಿರ್ಬೇಕು ನೀವು ದುಬೈ ಜನರಿಗೆ. ಮತ್ತೆಂತ ಒಟ್ಟಿಗೆ ಅಂತ ಗೊತ್ತಿಲ್ಲ. ಎಷ್ಟು ಆಮ್ಲೆಟ್ಗೆ ಎಷ್ಟು ದುಡ್ಡು ಇಂಡಿಯನ್ ಕರೆನ್ಸಿಯಲ್ಲಿ ಎಷ್ಟಿತ್ತು ಆಗಲ್ಲಿ? ಅಲ್ಲಿ ನಾನು ಇರ್ಬೇಕಾದ್ರೆ ಒಂದು ಫುಲ್ ಆಮ್ಲೆಟಿಗೆ 12 ರೂಪಾಯಿ. 12 ರೂಪಾಯಿ ಯಾವುದು? 12 ದಿರಾಮ್. ಹಾಂ ಹಾಗೆ ಅಂದರೆ ಇಂಡಿಯನ್ ಕರೆನ್ಸಿಯಲ್ಲಿ ಒಂದು ಇಂಡಿಯನ್ ಕರೆನ್ಸಿಯಲ್ಲಿ ಅಂದರೆ 12 ಮೂರ್ಲಿ 36 360 ರೂಪಾಯಿ. ಓ ಭಯಂಕರ. ಅಲ್ಲೆಲ್ಲ ಬಿಗು ಅಲ್ಲ. ಈಗ ಇದೀಗ ನಾವು ತೆಂಗಿನ ಎಣ್ಣೆ ಹಾಕುದು ಆರೋಗ್ಯಕ್ಕೂ ಒಳ್ಳೇದು. ಗಟ್ಟಿಯಾಗಿಬಿಟ್ಟಿದೆ ತೆಂಗಿನೆಣ್ಣೆ. ತೆಂಗಿನ ಎಣ್ಣೆ ಜೋರು ಚಳಿ ಬೆಂಗಳೂರಲ್ಲಿ ಹ್ಮ್ ಎಲ್ಲ ಚಳಿಗೆ ಫುಲ್ ಗಟ್ಟಿಯಾಗಿದೆ. ನಾವು ಒಂದು ಸ್ವಲ್ಪ ಹೊತ್ತಾದ್ರೆ ನಾವು ಈಗ ಹಿಂಗೆ ಮೂಟ್ ಕಟ್ತೀವಿ ಈಗ. ಏನಾದರೂ ಸಜೆಷನ್ ಇದೆ ಬೆಂಗಳೂರಲ್ಲಿ ಹುಡುಗರಿಗೆ? ಸಜೆಷನ್ ಅಂದ್ರೆ ಅದೇ ಒಂದು 90 ಓಲ್ಡ್ ಮಂಕ್ ಹಾಕಿ ಮಲಗ್ಬಿಡಿ ಊಟ ಮಾಡ್ಕೊಂಡು, ಏನು ತೊಂದರೆ ಇಲ್ಲ. ಅದು ಜಾಸ್ತಿ ಕುಡಿಬೇಕು. 90 ಓಲ್ಡ್ ಮಂಕ್ ಕರೆಕ್ಟ್ ಇದೆ, ಗ್ರಿಪ್ ಇದೆ, ಹೆಲ್ತಿಗೂ ಒಳ್ಳೇದು ಅಂತೀರಾ? ಕ್ಲೀನ್ ಒಳ್ಳೇದು. ಇವನ್ ಡಾಕ್ಟರ್ಸ್ ಸಜೆಸ್ಟ್ ಮಾಡ್ತಾರೆ ಅದನ್ನ ಚಳಿಗಾಲದಲ್ಲಿ ಸ್ವಲ್ಪ 90 ಹಾಕ್ಬೇಕಾಗತ್ತೆ ಅಂತ. ಫಸ್ಟ್ ಡಾಕ್ಟ್ರಿಗೆ ನಾವೇ ಸಜೆಸ್ಟ್ ಮಾಡೋದು, ಆಮೇಲೆ ಅವರು ಅವ್ರಿಗೆ ಮಾಡ್ತಾರೆ ಅಷ್ಟೇ. ಅಲ್ಲಿ ಹೇಗೆ ಮೆಡಿಕಲ್ ಸಿಸ್ಟಮ್ ದುಬೈಯಲ್ಲಿ? ಹೇಗೆ ಇಂಡಿಯನ್ ಮೆಡಿಕಲ್ ಸಿಸ್ಟಮ್ ಚೆಕ್ ಮಾಡಿದ್ರೆ ಹೇಗಿರುತ್ತೆ? ಇದು ನಾವು ಕಮ್ಮಿ ಸುಮ್ಮನೆ ಹಾಸ್ಪಿಟ್ಲ್ ಎಲ್ಲ ಹೋಗುದು. ನೀವಲ್ಲೇ ನಿಮ್ದೇ ಹೆಲ್ತ್ ನೀವೇ ಹೆಲ್ತ್ ಕೇರ್ ಮಾಡ್ಕೊಂಡು. ಜ್ವರ ಎಲ್ಲ ಬಂದ್ರೆ ಒಂದ್ ಸ್ವಲ್ಪ ಜ್ವರ ಚಳಿಗೆಲ್ಲ ಓಲ್ಡ್ ಮಂಗೆ ಕುಡಿತಿದ್ವಿ. ಬೇರೆ ಎಕ್ಸ್ಟ್ರಾ ಒಂದು ಓಜಿ ಇದೆಲ್ಲ ಕುಡ್ದೇ ಸರಿ ಮಾಡ್ಕೊಳ್ಳೋದು, ಮತ್ತೆಂತ ಇಲ್ಲ. ನಿಮ್ಗೆ ಹೇಗೆ ಅನ್ಸುತ್ತೆ ಬೆಂಗಳೂರು ಜೀವನ ಪರವಾಗಿಲ್ಲ ದುಬೈ ಜೀವನ ಪರವಾಗಿಲ್ಲ? ಎರಡು ನಮ್ಗೆ ಡಿಫ್ರೆನ್ಸ್ ಏನಿಲ್ಲ. ಎಲ್ಲಿದ್ರು ಊರಿಂದಾನೇ ಹೊರಗೆ ಇರೋದು. ಡಿಫ್ರೆನ್ಸ್. ನಿಮ್ಮೂರು? ನಮ್ದು ಇದು ಬ್ರಹ್ಮವರ ಮಟ್ಪಾಡಿಯಲ್ಲಿ ಕೇಳಿದ್ದೇನೆ ಅವ್ರ ಹೆಸರು. ಹೌದೌದು. ತುಂಬಾ ಪ್ರತಿಭೆಗಳು ಜಾಸ್ತಿ ಇದ್ದಾರೆ ಅಲ್ಲಿ. ಭಯಂಕರ, ಹಿಡ್ಕೊಳ್ಳಿ ಸಾಧ್ಯ ಇಲ್ಲ. ಈಗ ಹಾಕ್ತಾ ಇದ್ದೇವೆ ಬಣಾಲೆಗೆ. ನೈಸ್, ತುಂಬಾ ಚೆನ್ನಾಗಿ ಬಂದಿದೆ. ಕ್ಲೀನ್ ಆಗಿ ಬರುತ್ತೆ ನೋಡಿ. ಇವಾಗ ನೀವು ಹಾಕಿದ್ದು ಮತ್ತೆ ಸೈಡಲ್ಲೇ ಗೊತ್ತಾಗತ್ತೆ ನೀವು ಎಷ್ಟು ಚೆನ್ನಾಗಿ ಆಮ್ಲೆಟ್ ಮಾಡ್ತೀರಿ ಅಂತ. ಬ್ರೆಡ್ ಮಾತ್ರ ಒಂದು ಸ್ವಲ್ಪ ಕೇಳಬೇಡಿ, ಸುಮ್ಮನೆ ತಿನ್ಬಿಡಿ ಅಷ್ಟೇ. ಹಾಗೆಲ್ಲ ಉಲ್ಟಾ ಹಾಕ್ಬೇಕು ಬ್ರೆಡ್ ಬಿಡಿಸಿ ಪಚ ಅಂತ ಹಾಕಿದ್ರೆ ಕ್ಲೀನಾಗಿ ಬರ್ತದೆ. ಅಲ್ಲಿ ಬ್ರೆಡ್ ಆಮ್ಲೆಟ್ ಇರ್ತಿತ್ತ ದುಬೈಯಲ್ಲಿ? ಅಲ್ಲಿ ಮೇನ್ ಬ್ರೆಡ್ ಆಮ್ಲೆಟ್. ಸ್ವಲ್ಪ ಬ್ರೆಡ್ ಸ್ವಲ್ಪ ಚೆನ್ನಾಗಿ ಸಿಗ್ತಿತ್ತು. ಇಲ್ಲಿ ಈಗ ಒಂಚೂರು ಬ್ರೆಡ್ ತರ್ಲಿಕ್ಕೆ ಯಾರು ಹೋಗ್ಲಿಲ್ಲ. ನಿನ್ನೆ ಅದೊಂದು ಸ್ವಲ್ಪ ಇತ್ತು, ಹಾಳು ಮಾಡೋದು ಬೇಡ ಅಂತ. ಅದೇ ಆಗ್ತಾ ಇದೆ ಬಿಸಿ ಬಿಸಿ ಬ್ರೆಡ್ ಆಮ್ಲೆಟ್. ಯಾರು ಬಂದಿಲ್ಲಲ್ಲ, ಇಬ್ಬರೇ ಅಲ್ಲ. ಇಬ್ಬರೇ ತಿಂದು ಖಾಲಿ ಮಾಡು. ಜನ ಬಂದ್ರೆ ಕಷ್ಟ ಈಗ. ಮತ್ತೆ ಪುನಃ ಮಾಡಬೇಕು. ಇರುವುದು 6 ಮಟ್ಟೆಯಲ್ಲಿ 2 ನಾವು ತೆಗ್ದಿದ್ದೇವೆ. ಮತ್ತೆ ಇನ್ನೂ 2 ತೆಗೆದ್ರೆ ಅಖಿಲೇಶ್ ನಮ್ದು 2 ತೆಗಿತಾನೆ ಅಷ್ಟೇ. ಅದು ಬರೀ ಟಫ್ ಇದೆ ಲೈಫ್, ಕಷ್ಟ ಜೀವನ. ಬೆಂಗಳೂರು ಜೀವನ ಅಂದ್ರೆ ಹಾಗೆ ಅಲ್ವಾ? ಆದ್ರೆ ಬೆಂಗಳೂರು ತುಂಬಾ ಜನಕ್ಕೆ ಬದುಕನ್ನು ಕಟ್ಟಿ ಕೊಟ್ಟಿದೆ. ಏನಂತೀರ? ಹೌದು, ಮಟ್ಟಿಗೆ ಮಾತಿಲ್ಲ. ಸೊ ಪರಿಚಯ ಎಕ್ಸ್ಪರ್ಟ್ ಇದ್ದೀರಾ ನೀವು ಅಥವಾ ಹೇಗೆ? ಪರಿಚಯ ಭಯಂಕರ. ಅದು ಈಗ ತೋರಿಸ್ತೀನಿ ನಮ್ಮ ಸ್ಕಿಲ್ಸ್ ಎಲ್ಲ ಇದೆ ಕೆಲವೆಲ್ಲ. ವೀಕ್ಷಕರಿಗೆ ಗೊತ್ತಾಗ್ಲಿ ಹೇಗೆ ಮೊಟ್ಟೆ ಆಮ್ಲೆಟ್ ಮಾಡೋದು ಅಂತ. ಹೇಳಿಕೊಡೋದ್ರೊಳಗೆ ಕೌಂಚ್ ಬಿದ್ದು ಮತ್ತೆ ಕೆಳಗೆ ಬೀಳದಿದ್ರೆ ಸರಿ. ಲಾಸ್ಟಲ್ಲಿ ಒಂಚೂರು ಲೈಕ್ ಇದ್ರೆ ಚೆನ್ನಾಗಿರ್ತದೆ. ಫಸ್ಟ್ ಟೈಮ್ ಲಾಗ್ ಮಾಡೋದಲ್ಲ, ಸ್ವಲ್ಪ ನರ್ವಸ್ನೆಸ್ ಇರುತ್ತೆ. ಸ್ವಲ್ಪ ಇದಾಗ್ತದೆ. ಈಗ ಚೂರಿಗೆ ಹಾಕಿದ್ರೆ ಈಗ ಇದ್ರ ಮೇಲೆ ಇದು ಬೇಡ ಇತ್ತು, ತವನು ಬೇಡ ಇತ್ತು. ಕೈಯಲ್ಲೇ ಆಮ್ಲೆಟ್ ಮಾಡ್ತೀವಿ, ಗ್ಯಾಸಲ್ಲೇ ಮಾಡೋ ಹಾಕ್ತಿದ್ದೆ. ಅದು ಮೊಟ್ಟೆ ಕೆಳಗಡೆ ಬಿಡೋದಾಗ ಆಮ್ಲೆಟ್ ಆಗಿಬಿಡುತ್ತೆ ಆ ಥರ. ಒಡವತ್ತಿಗೆ ಆಮ್ಲೆಟ್ ಲೈಟ್ ಕೆಂಪಾಗಿದೆ ಕೆಳಗಡೆಯಿಂದ. ವಾವ್ ನೈಸ್. ಭಯಂಕರ. ನಾವು ಎತ್ತಿದ ಕೈ ತುಂಬಾ ಕಡೆ ಇದೆ ನಿಮ್ಮ ಹತ್ರ. ನಮ್ದವರು ಇವರು ಬ್ರಹ್ಮರ ಇವರಿದ್ರು ಮುಂಚೆ ಶಿಷ್ಯರು. ನಾವು ಯಾರು? ಅಲ್ಲಿ ಅಪಾರ್ಟ್ಮೆಂಟ್ ಅಂತ ಒಬ್ರು ಆಮ್ಲೆಟ್ ಮಾಡ್ತಿದ್ರು. ಅವ್ರ ಹತ್ರ ಕಲ್ತಿರೋದು ನೀವು? ಅವ್ರ ಹತ್ರ ಕಲ್ತಿರೋದಲ್ಲ, ಅವ್ರಿದ್ ನೋಡ್ಬಿಟ್ಟು ನಾವು ಮಾಡೋದು. ಗುರು ಅವರೇ ನಿಮ್ಗೆ ಹಾಗಾದ್ರೆ ಏಕಲವ್ಯ ಅಂತಾರ? ದೂರದಿಂದ ನೋಡಿಯೇ ಕಲ್ತಿರೋದು? ದೂರದಿಂದ ನೋಡಿ. ಅವಾಗ ಕಾಲೇಜಲ್ಲಿ ಇರ್ಬೇಕಾದ್ರೆ ಆಮ್ಲೆಟ್ ಎಲ್ಲ ತಿನ್ಲಿಕ್ಕೆ ಹೋಗ್ತಿದ್ವಿ. ಅವ್ರು ಇದೇ ತರ ಬೇಸಿ ಕೊಡೋರು. ಸೊ ಅದನ್ನ ನೋಡಿ ಇನ್ಸ್ಪೈರ್ ಆಗಿ ದುಬೈಯಲ್ಲಿ ಮೊಟ್ಟೆ ಶಾಪ್ ಮಾಡಿ ಅಲ್ಲಿ ದುಡ್ಡು ಮಾಡಿ ಲಾಸ್ ಆಗಿ ಬಂದಿತ್ತು. ಲಾಸ್ ಆಗಿದೆ ಅಂತೀರಲ್ಲಿ? ಲಾಸ್ ಅಂದ್ರೆ ದುಡ್ಡು ಕೊಡದೆ ತಿಂದುಕೊಂಡು ಹೋಗ್ತಿದ್ರು ಪಾಠದಲ್ಲಿ. ದುಡ್ಡು ಕೊಡದೆ ನಮ್ಗೆ ಗೊತ್ತಿರ್ಲಿಲ್ಲ, ನಾವು ಮಾಡಿ ಕೊಡ್ತಾ ಇದ್ವಿ. ಎಲ್ಲ ಗೂಗಲ್ ಪೇ ಮಾಡಿದ್ರ ಅಂತ ಹೇಳಿ ಮತ್ ನೋಡಿದ್ರೆ ಎಂತದ್ದು ಇಲ್ಲ. ಸೊ ಜನರು ನಂಬಿ ನೀವು ಕೆಟ್ಟೋಗಿ ಅನ್ಸುತ್ತೆ. ಮತ್ ನಮ್ಗೆ ಮೊಟ್ಟೆ ಸೈ ಲಾಸ್ಟಿಗೆ 2 ಉಳಿದಿದ್ದು.
ಹಾಗೆ ಸೊ ಆಮ್ಲೆಟ್ ಆಗ್ತಾ ಬಂದಿದೆ ಅನ್ಸುತ್ತೆ. ಆಮ್ಲೆಟ್ ಆಗ್ತಾ ಬಂದಿದೆ, ಕ್ಲೀನಾಗಿ ಬಂದಿದೆ, ಘಮ ಘಮ ಅಂತಿದೆ. ಹೌದು, ಸ್ಮೆಲ್ಲು ಹಾಗೆ ಬರ್ತಿದೆ ನನಗೆ. ಆಚೆ ರೂಮವರು ಬರ್ಬೋದು ಈಗ. ನಾವೇ ತಿನ್ನೋದು ಬೆಸ್ಟ್ ಬೇಗ. ನಾವು ಬೇಗ ಘಮ ಘಮ ತಿಂದ್ಬಿಟ್ರೆ. ಜಿಮ್ಮಿಗೆ ಅಕ್ಕಿ ಬೇರೆ ಹೋಗಿದ್ದಾನೆ ಬಂದ್ಮೇಲೆ. ಹೌದು, ಮನೀಶ್ ಅವ್ರು ಇವತ್ತು ಮೋಸ್ಟ್ಲಿ ಅಲ್ಲೆಲ್ಲ ಹೋಗ್ತಾರೇನು. ಹೌದೌದು, ಅವರೇನೋ ಪಾರ್ಟಿ ಅಂತ ಹೇಳ್ತಿದ್ರು. ನಿನ್ನೆ ಒಂಚೂರು ಹಾಕ್ತಾ ಕೇಳಿದ್ರೆ ಇಲ್ಲ ಹಾಕಲ್ಲ, ಅಲ್ಲೆಲ್ಲ ಹೆಣ್ಣುಗಳ ಜೊತೆ ಕುಡಿಬೇಕಂತ ಹೇಳಿದ್ರು. ಕ್ಲೀನಾಗಿ ರೋಸ್ಟ್ ಮಾಡಿ ಹೆಂಗೆ ಕ್ಲೀನಾಗಿ ಹಿಂಗೆ ಮಡ್ಚಿಬಿಟ್ರೆ, ಮಡ್ಚಿ ಕೊರಟಿ ಮಡ್ಚಿಬಿಟ್ಟು ಕ್ಲೀನಾಗಿ ತೆಗೆದು ಓ ಸ್ವಲ್ಪ ಕೈ ಸ್ವಲ್ಪ ನಡೀತಿರ್ಬೇಕು. ಟೈಮ್ ಆಯ್ತಲ್ಲ. ಕ್ಲೀನಾಗಿ ಬಂದಿದೆ ಆಮ್ಲೆಟ್. ಇದೊಂದು ಚೂರು ಒಳಗೆ ಹೋಗ್ಬೇಕಿತ್ತು. ಓ ನೈಸ್, ಥ್ಯಾಂಕ್ಸ್ ರಾಹುಲ್, ತುಂಬ ಚೆನ್ನಾಗಿತ್ತು ನಿಮ್ಮ ಜೊತೆ ಮಾತುಕತೆ. ಬಿಸಿ ಬಿಸಿಯಾದ ಬ್ರೆಡ್ ಆಮ್ಲೆಟ್ ರೆಡಿ ಆಗಿದೆ. ಬಿಸಿ ಬಿಸಿಯಾದ ಬ್ರೆಡ್ ಆಮ್ಲೆಟ್ ರೆಡಿ ಆಗಿದೆ. ಕೆಲಸ ಬಿಟ್ಟು ಬಂದಮೇಲೆ ಯಾರ್ದಾದ್ರೂ ಮೊಟ್ಟೆ ಇದ್ದರೆ ರೂಮಲ್ಲಿ ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ಸ್ ರಾಹುಲ್. ಸೊ ನೋಡಿ ಗೆಳೆಯರೆ, ರಾಹುಲ್ ಅವರು ಬ್ರೆಡ್ ಆಮ್ಲೆಟ್ ಮಾಡಿಕೊಟ್ಟಿದ್ದಾರೆ, ಭಾಳ ಚೆನ್ನಾಗಿದೆ. ಬೇಗ ಬೇಗ ತಿನ್ನಿ, ಬಿಸಿ ಬಿಸಿ ಇರಬೇಕು. ಥ್ಯಾಂಕ್ ಯು ರಾಹುಲ್.